ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ 29ನೆಯ ದಿನದ ಡಯಟ್ ಪ್ಲ್ಯಾನ್. ನಾನು ಇವತ್ತು ಆರಿಸ್ಕೊಂಡಿರುವಂತಹ ಪಾನೀಯ ಅದು ಹುಚ್ಚೆಳ್ಳು ಹಾಲು. ಇದನ್ನು ಯಾವ ರೀತಿ ತಯಾರು ಮಾಡೋದು ಅಂತ ಹೇಳಿದರೆ, ಹಿಂದಿನ ದಿನ ನಾವು ಇದನ್ನು ಒಂದು 2 ಚಮಚಗಳಷ್ಟು ನೆನೆ ಹಾಕಬೇಕು. ಚೆನ್ನಾಗಿ ತೊಳೆದು ನೆನೆಸಿದ ನಂತರ ಅದು ಬೆಳಗ್ಗೆಗೆ ಚೆನ್ನಾಗಿ ನೆಂದಿರುತ್ತೆ, ಅಥವಾ 2 ಗಂಟೆಗಳಷ್ಟು ಕಾಲ ನೆನೆಸಿದ್ರೂ ಸಾಕಾಗುತ್ತೆ. ಬೆಳಗ್ಗೆ ಎದ್ದು ನೆನೆಸಿದಂತಹ ನೀರಿನ ಜೊತೆಯಲ್ಲೇ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೋಸಿ ಅದನ್ನು ಹಾಲನ್ನು ತೆಕ್ಕೊಂಡು ಅದಕ್ಕೆ ಬೆಲ್ಲವನ್ನು ಬೆರೆಸಿ ಸ್ವಲ್ಪ ನೀರನ್ನು ಬೆರೆಸಿ ಕುಡಿಯೋದ್ರಿಂದ ಇದು ದೇಹಕ್ಕೆ ಔಷಧೀಯ ಒಂದು ಅಂಶವನ್ನು ಕೊಡುತ್ತೆ. ಹೃದಯದ ಆರೋಗ್ಯಕ್ಕೆ ಅಥವಾ ಯಾವುದಾದ್ರೂ ಗಾಯ ಆಗಿದ್ದರೆ ಅದನ್ನು ವಾಸಿ ಮಾಡೋದರಲ್ಲಿ, ಮತ್ತು ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ದೇಹದಲ್ಲಿ ಅಧಿಕ ಕೊಬ್ಬಿನಾಂಶ ಇದ್ದರೆ ಅದನ್ನು ಇದು ನಿವಾರಣೆ ಮಾಡುತ್ತೆ. ಚರ್ಮದ ಕಾಂತಿಗೆ ಅಥವಾ ಸುಕ್ಕುಗಟ್ಟುವಿಕೆಯನ್ನು ಇದು ನಿಧಾನ ಗತಿಯಲ್ಲಿ ತಡೆಯುತ್ತೆ. ಹಾಗಾಗಿ ಇನ್ನೂ ಬಹಳ ಅನುಕೂಲಗಳು ಇದರಲ್ಲಿ ಇದೆ. ಆದರೆ ಇದು ಇತ್ತೀಚೆಗೆ ಮೂಲೆಗೊಂಪಾಗಿರುವಂತಹ ಧಾನ್ಯ ಆಗಿದೆ. ಇದನ್ನು ಜನರು ಆಗಾಗ ಬಳಸೋದ್ರಿಂದ ತಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬಹುದು. ವಾರಕ್ಕೆ ಒಮ್ಮೆ ಆದರೂ ಇದನ್ನು ಬಳಸೋದ್ರಿಂದ ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ. ಸಾರನ್ನು ಮಾಡ್ಬೋದು, ಇದರಲ್ಲಿ ಚಟ್ನಿ ಪುಡಿಯನ್ನು ಮಾಡಬಹುದು, ಸಿಹಿ ಪದಾರ್ಥಗಳಿಗೂ ಸಹ ಬಳಸ್ತಾರೆ ಇದನ್ನು. ಆದರೆ ಹಾಲನ್ನು ಮಾಡಿ ಕುಡಿಯೋದ್ರಿಂದ ಕೆಲಸನೂ ಬೇಗ ಆಗುತ್ತೆ, ನಮಗೆ ಸಮಯ ಕಡಿಮೆ ಸಾಕಾಗುತ್ತೆ ಇದನ್ನು ತಯಾರಿಸೋದಕ್ಕೆ. ಹಾಗಾಗಿ ವಾರಕ್ಕೊಮ್ಮೆ ಇದನ್ನು ಸೇವಿಸಬಹುದು. ಗರ್ಭಿಣಿ ಹೆಣ್ಮಕ್ಳು ಇದನ್ನು ಬಳಸೋದಿಲ್ಲ, ಏಕೆಂದರೆ ಇದು ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿರುವಂತಹ ಧಾನ್ಯ ಅಂಥೇಳಿ. ಊಟದ ನಂತರ ನಾನು ಮ್ಯಾಂಗೋ ಹಣ್ಣಿನ ರಸವನ್ನು ತಗೊಂಡೆ. ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂಥೇಳಿ ಒಂದು ಗಾದೆ ಇದೆ. ಇದು ಊಟದ ಜೊತೆಯಲ್ಲಿ ಅಥವಾ ಊಟ ಆದ ನಂತರ ಮಾವು ಸೇವಿಸೋದು ಒಳ್ಳೆಯದು. ನಮಸ್ಕಾರ.